Hi friends, how are you? I hope you are doing well. ಸ್ನೇಹಿತರೆ, ನಾವು ಇಂಗ್ಲಿಷ್ ಗ್ರಾಮರ್ ಒಳಗಡೆ ಈಗಾಗಲೇ ಬೇಸಿಕ್ ಎಲಿಮೆಂಟ್ಸ್ ಆಗಿರುವಂತಹ ಟೈಪ್ಸ್ ಆಫ್ ಆಲ್ಫಾಬೆಟ್ ಅಂಡ್ ವಾಟ್ ಈಸ್ ವರ್ಡ್, ವಾಟ್ ಈಸ್ ಸೆಂಟೆನ್ಸ್ ಅಂಡ್ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಒಳಗಡೆ ಬರುವಂತಹ ಸಬ್ಜೆಕ್ಟ್, ಪ್ರೆಡಿಕೇಟ್, ಅಗೈನ್ ಪ್ರೆಡಿಕೇಟ್ ಒಳಗಡೆ ವರ್ಬ್, ಆಬ್ಜೆಕ್ಟ್ ಅಂಡ್ ಟೈಪ್ಸ್ ಆಫ್ ಆಬ್ಜೆಕ್ಟ್ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಲಾಸ್ಟ್ ವಿಡಿಯೋಸ್ ಅಲ್ಲಿ ತಿಳ್ಕೊಂಡಿದ್ವಿ. ಹಾಗೇನೆ ಪಾರ್ಟ್ಸ್ ಆಫ್ ದ ಸೆಂಟೆನ್ಸಸ್ ಕೂಡ ತಿಳ್ಕೊಂಡಿದ್ವಿ. ಆ ವಿಡಿಯೋಸ್ಗಳ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಇನ್ನೂ ವಾಚ್ ಮಾಡಿಲ್ಲ ಆ ವಿಡಿಯೋಸ್ ಅನ್ನ ವಾಚ್ ಮಾಡಿ ನಿಮ್ಮ ಇಂಗ್ಲಿಷ್ ಗ್ರಾಮರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನಾನು ಇಂಗ್ಲಿಷ್ ಗ್ರಾಮರ್ ಕಲಿಬೇಕನ್ನುವಂತ ಆಸಕ್ತಿ ಇರುವಂತಹ ಬಟ್ ಕಲೀಲಿಕ್ಕೆ ಅವಕಾಶಗಳು ಸಿಗದೇ ಇರುವಂತಹ ಮಕ್ಕಳು ಯಾರೆಲ್ಲ ಇದ್ದೀರಿ, ಅವರು ರೂರಲ್ ಏರಿಯಾದಿಂದ ಬಂದಿರಬಹುದು ಅಥವಾ ಕನ್ನಡ ಮೀಡಿಯಂ ಸ್ಕೂಲ್ಗಳಲ್ಲಿ ಕಲಿಯುವಂತ ಮಕ್ಕಳು ಇರ್ಬೋದು. ಯಾರೇ ಆಗಿರ್ಲಿ, ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಅಂಡ್ ಟೀಚರ್ಸ್ ಅಂಡ್ ಅದರ್ ಪ್ರೊಫೆಷನ್ಸ್ ಆಲ್ಸೋ. ಯಾರಿಗೆಲ್ಲ ಕೂಡ ಇಂಗ್ಲಿಷ್ ಗ್ರಾಮರ್ ಅವಶ್ಯಕತೆ ಇದೆ. ನಾನು ತುಂಬಾ ಸುಲಭವಾಗಿ ನನ್ನ ಅನುಭವವನ್ನ ಬಳಸಿಕೊಂಡು ಇಂಗ್ಲಿಷ್ ಗ್ರಾಮರ್ ಅನ್ನ ಈಸಿ ಅಂಡ್ ಯುನೀಕ್ ವೇನಲ್ಲಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ನಾವು ಈ ಒಂದು ವಿಡಿಯೋದಲ್ಲಿ ಗ್ರಾಮರ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ, ಫಂಡಮೆಂಟಲ್ ಟಾಪಿಕ್ ಆಗಿರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ಇಂಗ್ಲಿಷ್ ಗ್ರಾಮರ್. ನಾವು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಸರಿಯಾಗಿ ಕಲ್ತಿದ್ದೆ ಆದ್ರೆ ರಿಯಲಿ ಆಫ್ ಆಫ್ ದ ಇಂಗ್ಲಿಷ್ ಇನ್ ಅವರ್ ಹ್ಯಾಂಡ್ಸ್. ಒಂದು ಅರ್ಧ ಇಂಗ್ಲಿಷ್ ಕಲ್ತ ಹಾಗೆನೆ. ಪಾರ್ಟ್ಸ್ ಆಫ್ ಸ್ಪೀಚ್, ಇಫ್ ಯು ಲರ್ನ್ half of the English grammar in your hands, because all types of topics will come in the parts of speech. ಇಂತಹ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಅಂಡ್ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಮುಂಬರುವಂತಹ ನಾನು ಮಾಡುವಂತಹ ಎಲ್ಲಾ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ ಅನ್ನ ನೀವು ವಾಚ್ ಮಾಡ್ತೀರಾ. ಹಾಗೇನೆ ವಾಚ್ ಮಾಡಿ ನಿಮ್ಮ ಗ್ರಾಮರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತೀರಾ ಅಂತ ಆಶಿಸ್ತಾ, ಹಾಗೇನೆ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಇತರರಿಗೂ ಕೂಡ ಉಪಯೋಗ ಆಗ್ಲಿ. ಹಾಗೇನೆ ಏನೇ ಕಾಮೆಂಟ್ಸ್ ಇದ್ರು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಏನಾದ್ರು ಸಜೆಷನ್ಸ್ ಇದ್ರೆ ಅಂಡ್ ನನ್ನ ಏನಾದ್ರು ತಪ್ಪುಗಳಿದ್ರೆ ಅವುಗಳನ್ನ ನಾವು ಸರಿಪಡಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತಾ, ನಿಮ್ಮ ಸಹಕಾರ ಸದಾ ನನಗೆ ಇರಲಿ ಅಂತೇಳಿ ಆಶಿಸ್ತಾ, ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ತುಂಬಾ ಈಸಿಯಾಗಿ ಯಾರೆಲ್ಲ ಕಲ್ತಿರ್ತೀರಿ ಅವರಿಗೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬರುವಂತಹ ಎಲ್ಲ ಈಚ್ ಅಂಡ್ ಎವ್ರಿ ಟಾಪಿಕ್ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಅದರ್ ಲೆವೆಲ್ ಅಲ್ಲಿ, ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬರುವಂತಹ ಗ್ರಾಮರ್ ಟಾಪಿಕ್ಸ್ ಏನೆಲ್ಲ ಇದಾವೆಲ್ಲ ಅವೆಲ್ಲವಕ್ಕೂ ಕೂಡ ಈ ಬೇಸ್ ಫಾರ್ಮ್, ಇದು ಬೇಸ್ ಆಗಿರುತ್ತೆ, ಬುನಾದಿ ಆಗಿರುತ್ತೆ ಈ ಪಾರ್ಟ್ಸ್ ಆಫ್ ಸ್ಪೀಚ್. ಹಾಗಾಗಿ ಈ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ ಲೆವೆಲ್ ಅಲ್ಲಿ ಈ ಪಾರ್ಟ್ಸ್ ಆಫ್ ಪರ್ಫೆಕ್ಟ್ ಆಗಿ ಕಲ್ತಿರ್ಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ನಾನು ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ತೀನಿ. ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ, here notice, a fruit seller bought some mangoes from a farmer. He was grading the mangoes according to their size, color and quality. ನೋಡಿ, ಇಲ್ಲಿ ಒಬ್ಬ ಫ್ರೂಟ್ ಸೆಲ್ಲರ್ ಇದ್ದಾನೆ, ಹಣ್ಣು ಮಾರುವವ ಇದ್ದಾನೆ. ಅವನು ಏನ್ ಮಾಡ್ತಾನೆ ಅಂದ್ರೆ, ಇಲ್ಲಿ ಒಬ್ಬ ರೈತನಿಂದ ಮಾವಿನ ಹಣ್ಣುಗಳನ್ನ
ಖರೀದಿ ಮಾಡ್ತಾನೆ, ಕೊಂಡುಕೊಳ್ತಾನೆ. ಓಕೆ, ಅಕಾರ್ಡಿಂಗ್ ಟು ದೇರ್ ಸೈಜ್. ನೋಡಿ ಅವನ್ ಏನ್ ಮಾಡ್ತಾನೆ, ಕೊಂಡ್ಕೊಂಡ್ ಕೂಡ್ಲೆ ಸುಮ್ನೆ ಅಲ್ಲಿಗೆ ಕೈ ಬಿಡೋದಿಲ್ಲ. ಈಗ ಅವನ್ನ ಮಾರ್ಬೇಕು. ಅವನ್ ತಗೊಂಡಿದ್ದು ಮ್ಯಾಂಗೋಸ್. ಅವನ್ ಏನ್ ಮಾಡ್ತಾನೆ, ವ್ಯಾಪಾರ ಚೆನ್ನಾಗಿ ಆಗ್ಬೇಕು, ದುಡಿಬೇಕು, ಅಲ್ಲಿ ಸ್ಮಾರ್ಟ್ ವರ್ಕ್ ಮಾಡ್ತಾನೆ. ಹೇಗೆ, ಅದರಲ್ಲಿ ಸೈಜ್ ಅನ್ನ ನೋಡಿ ವಿಂಗಡಿಸ್ತಾನೆ, ಅಂಡ್ ಕಲರ್ ಅನ್ನ ನೋಡ್ತಾನೆ, ಅಂಡ್ ಕ್ವಾಲಿಟಿಯನ್ನ ನೋಡ್ತಾನೆ. ನೋಡಿ, ಅವನು ಪರ್ಚೇಸ್ ಮಾಡಿದ್ದು, ರೈತನಿಂದ ಕೊಂಡ್ಕೊಂಡಿದ್ದು ಮ್ಯಾಂಗೋಸ್. ಆನಂತರ ಅವುಗಳನ್ನ ಮಾರೋದಕ್ಕಿಂತ ಮೊದಲು ಏನ್ ಮಾಡ್ತಾನೆ, ಸೈಜ್, ಕಲರ್, ಕ್ವಾಲಿಟಿ ಇದ್ರ ಪ್ರಕಾರ ಅವನು ಕ್ಲಾಸಿಫೈ ಮಾಡ್ತಾನೆ, ಬೇರೆ ಬೇರೆ ಗುಂಪುಗಳನ್ನಾಗಿ, ವರ್ಗಗಳನ್ನಾಗಿ ಮಾಡ್ತಾನೆ. ನೋಡಿ, ಇಲ್ಲಿ ಇರೋದು ಮಾವಿನ ಹಣ್ಣುಗಳು ಮಾತ್ರ, ಆದ್ರೆ ಇಲ್ಲಿ ಅವನು ಮತ್ತೆ ಬೇರೆ ಬೇರೆ ಗುಂಪುಗಳನ್ನ ಮಾಡ್ದ. ಸೊ ಇದರ ಅರ್ಥ, ಮ್ಯಾಂಗೋಸ್ ಜಸ್ಟ್ ಲೈಕ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಮ್ಯಾಂಗೋಸ್ ಅನ್ನೋದು ಇಂಗ್ಲಿಷ್ ಭಾಷೆ ಇದ್ದ ಹಾಗೆ. ಈ ಇಂಗ್ಲಿಷ್ ಗ್ರಾಮರ್ ಒಳಗಡೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು, ಸೊ ಇದು ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸ್ ಇದ್ದ ಹಾಗೆ. ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಅರ್ಥ ಮಾಡ್ಕೋಬೇಕಾದ್ರೆ ಹೀಗೆ ಇರೋದು ಕೇವಲ ಮಾವಿನ ಹಣ್ಣುಗಳು ಮಾತ್ರ, ಆದ್ರೆ ಇದರಲ್ಲಿ ವರ್ಗಗಳು ಹೇಗೆ ಬಂದವು, ಸೈಜ್, ಕಲರ್, ಕ್ವಾಲಿಟಿ, ಇದರ ಮೇಲೆ ಅವನು ಫ್ರೂಟ್ ಸೆಲ್ಲರ್ ಅವುಗಳನ್ನು ವಿಂಗಡಿಸ್ತಾನೆ. ಯಾರೇ ಆಗಿರ್ಲಿ, ವೆಜಿಟೇಬಲ್ ವೆಂಡರ್ ಆಗಿರ್ಬೋದು ಅಥವಾ ಯಾರೇ ಆಗಿದ್ರು ಕೂಡ ಅವುಗಳ ದಪ್ಪ, ಗಾತ್ರ, ಬಣ್ಣ, ಕ್ವಾಲಿಟಿ, ಕ್ವಾಂಟಿಟಿ ಆಧಾರದ ಮೇಲೆ ಶಾಪ್ಗಳಲ್ಲಿ ಸೊ ವಿಂಗಡಿಸಿ ಅವುಗಳನ್ನ ಸೇಲ್ ಮಾಡ್ತಾರೆ. ಎಲ್ಲವನ್ನು ಒಂದೇ ರಾಶಿಗೆ ಹಾಕಿ ಮಾರ್ತಾರ? ಇಲ್ಲ. ಬಟ್ ಇಲ್ಲೂ ಕೂಡ ಇಂಗ್ಲಿಷ್ ಭಾಷೆ ಅಂದ್ರೆ ನಾವು ಅದನ್ನ ವಿಂಗಡಿಸಿ, ಅದನ್ನ ಕ್ಲಾಸಿಫೈ ಮಾಡಿ ನೋಡಿದಾಗ ನಮಗೆ ಈ ತರ ಕ್ಯಾಟಗರೀಸ್ ಸಿಗುತ್ತೆ. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಟಗರೀಸ್, ಡಿಫರೆಂಟ್ ಟೈಪ್ಸ್ ಆಫ್ ಇವೆಲ್ಲ ಕೂಡ ನಮ್ಮ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗಡೆ ಬರುತ್ತೆ. ಏನೆಲ್ಲ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ಸೈಜ್ ಪ್ರಕಾರ ಏನ್ ಮಾಡ್ತಾನೆ, ಅದೇ ಮಾವಿನ ಹಣ್ಣುಗಳನ್ನ ಹೇಗೆ ವಿಂಗಡಿಸ್ತಾನೆ ನೋಡೋಣ. ನೋಡಿ, ಇದು ಸೈಜ್ ಪ್ರಕಾರ ಏನ್ ಮಾಡ್ತಾನೆ, ಬಿಗ್, ಮೀಡಿಯಂ, ಸ್ಮಾಲ್, ಇದು ಸೈಜ್ ಪ್ರಕಾರ ವಿಂಗಡಿಸಿದ. ನೆಕ್ಸ್ಟ್ ಕಲರ್ ನೋಡ್ತಾನೆ. ಕಲರ್ ಪ್ರಕಾರ ನೋಡಿ, ಕಲರ್ ಇಲ್ಲೆಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಈ ತರ ಕಲರ್ ಪ್ರಕಾರನು ಕೂಡ ಅವನು, ಇದು ಗ್ರೀನ್ ಇದೆ, ಇದು ರೆಡ್ ಇದೆ, ದಿಸ್ ಒನ್ ಆರೆಂಜ್ ಇದೆ. ನೆಕ್ಸ್ಟ್ ಕ್ವಾಲಿಟಿ ನೋಡ್ತಾನೆ, ಯಾವ ಹಣ್ಣು ಕ್ವಾಲಿಟಿ ಇದೆ. ನೋಡಿ, ದಿಸ್ ಒನ್ ಬಿಟ್ಟರ್, ಇದು ಹುಳಿಯಾಗಿದೆ, ಕ್ವಾಲಿಟಿಯಲ್ಲಿ ಹುಳಿಯಾಗಿದೆ. ಇದು ಸ್ವೀಟ್ ಆಗಿದೆ, ಈಗಾಗಲೇ ಹಣ್ಣಾಗಿದೆ, ಪೂರ್ಣ ಹಣ್ಣಾಗಿಲ್ಲ. ಆದ್ರೆ ಇಲ್ಲಿರುವಂತಹ ಮಾವು ವೆರಿ ಸ್ವೀಟ್, ಅಂದ್ರೆ ಇದು ತುಂಬಾ ಹಣ್ಣಾಗಿದೆ, ಈಗ ತಿನ್ಲಿಕ್ಕೆ ಹದವಾಗಿದೆ. ನೋಡಿ, ಇಲ್ಲಿ ನೋಡಿದಾಗ ನಾವು ಮಾವುಗಳನ್ನ ಇಷ್ಟು ರೀತಿಯಲ್ಲಿ ಡಿಫರೆಂಟ್ ಟೈಪ್ ಆಗಿ ವಿಂಗಡಿಸಿದ್ವಿ ಮತ್ತು ಅವುಗಳಿಗೆ ಒಂದೊಂದು ಹೆಸರನ್ನು ಕೊಟ್ಟಿದೀವಿ. ನೋಡಿ, ಬಿಗ್ ಅಂತ ಹೇಳಿದ್ವಿ, ಮೀಡಿಯಂ ಅಂತ ಹೇಳಿದ್ವಿ, ಸ್ಮಾಲ್ ಅಂತ ಹೇಳಿದ್ವಿ, ಗ್ರೀನ್, ರೆಡ್, ಆರೆಂಜ್, ಬಿಟ್ಟರ್, ಸ್ವೀಟ್, ವೆರಿ ಸ್ವೀಟ್, ಇವೆಲ್ಲವೂ ಏನು ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್. ಕೇವಲ ಈ ಮಾವಿನ ಹಣ್ಣುಗಳ ಒಳಗಡೆನೆ ಇಷ್ಟು ಡಿಫರೆಂಟ್ ವರ್ಡ್ಸ್ ಅನ್ನ ನಾವು ಯೂಸ್ ಮಾಡಿದೀವಿ. ಹಾಗೇನೆ ಇಡೀ ಇಂಗ್ಲಿಷ್ ಒಳಗಡೆ ಬರುವಂತಹ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥದ್ದು ಇವುಗಳನ್ನೇ ತಿಳಿಸ್ತಾ ಹೋಗುತ್ತೆ. ಸೊ ಹೀಗೆ ಇಂಗ್ಲಿಷ್ ವರ್ಡ್ಸ್ ಅನ್ನ ನಾವು ವಿಂಗಡಿಸ್ತಾ ಹೋಗ್ತೀವಿ, ಗುಂಪುಗಳನ್ನಾಗಿ ಮಾಡ್ತೀವಿ. ಯಾವ್ಯಾವ ತರಹದ ಇಂಗ್ಲಿಷ್ ವರ್ಡ್ಸ್ ಇದಾವೆ ಅವುಗಳಿಗೆ ಒಂದು ಹೆಸರು ಇದೆ. ಸೊ ಅದೇ ಪ್ರಕಾರ ನಾವು ಬಳಸ್ತಾ ಹೋಗ್ತೀವಿ. ಸೊ ಮಕ್ಕಳಿಗೆ ಈಸಿಯಾಗಿ ಈ ರೀತಿಯಾಗಿ ಸೊ ವಿಜುವಲ್ ಪಿಕ್ಚರ್ಸ್ ಮೂಲಕ ಅಥವಾ ಬೇರೆ ಇನ್ನು ಡಿಫರೆಂಟ್ ಆಕ್ಟಿವಿಟಿ ಮೂಲಕ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಅರ್ಥ ಮಾಡಿಸಿದಾಗ ಬೇಗ ಅರ್ಥ ಮಾಡ್ಕೊಳ್ತಾರೆ, ಹಾಗೇನೆ ಬೇಗ ಮರೆತು ಕೂಡ ಹೋಗೋದಿಲ್ಲ. ಸೊ ನೆಕ್ಸ್ಟ್ ನೋಡೋದು, ಸೊ ಪಾರ್ಟ್ಸ್ ಆಫ್ ಸ್ಪೀಚ್. ಈಗ ನೌನ್ ಅಂದ್ರೆ ಏನ್ ಬರುತ್ತೆ, ಪ್ರನೌನ್ ಅಂದ್ರೆ ಏನ್ ಬರುತ್ತೆ, ಎಡ್ಜೆಕ್ಟಿವ್ ಅಂದ್ರೆ ಏನು, ವರ್ಬ್ ಅಂಡ್ ಹೆಡ್ವರ್ಬ್ ಏನೇನ್ ಬರ್ತವೆ, ಯಾವ ತರದ ಪದಗಳು ಬರ್ತವೆ, ಯಾವ ತರ ವರ್ಡ್ಸ್ ಬರ್ತವೆ ಅನ್ನೋದನ್ನ
ನೋಡೋಣ. ಫಸ್ಟ್ ಒನ್ ನೋಡಿ, ನೌನ್ ಅಲ್ವಾ. ನೌನ್ ಏನ್ ಮಾಡುತ್ತೆ ಅಂದ್ರೆ ಪರ್ಸನ್, ಪ್ಲೇಸ್, ಬರ್ಡ್, ಅನಿಮಲ್, ಥಿಂಗ್, ಐಡಿಯಾ ಇವುಗಳ ಹೆಸರುಗಳನ್ನು ತಿಳಿಸುತ್ತೆ, ನೇಮ್ಸ್ ಅನ್ನು ತಿಳಿಸುತ್ತೆ. ನೌನ್ ಈಸ್ ನೇಮಿಂಗ್ ವರ್ಡ್. ನೆಕ್ಸ್ಟ್ ಪ್ರೊನೌನ್. ಪ್ರೊನೌನ್, ಸೊ ದೀಸ್ ಆರ್ ಆಲ್ ಪ್ರೊನೌನ್ಸ್, ಸರ್ವನಾಮಗಳು, ನಾಮಪದಕ್ಕೆ ಬದಲಿಗೆ ಬರುವಂತವು. ಐ, ವಿ, ಯು, ದೇ, ಈ, ಶಿ, ಇಟ್. ದೆನ್ ಎಡ್ಜೆಕ್ಟಿವ್. ಎಡ್ಜೆಕ್ಟಿವ್ ನಾಮ ವಿಶೇಷಣಗಳಿವು. ಬಿಗ್, ಸ್ಮಾಲ್, ಗುಡ್, ಬ್ಯಾಡ್, ಟಾಲ್, ಬ್ಯೂಟಿಫುಲ್, ವೈಸ್ ಎಟ್ಸೆಟ್ರಾ. ಸೊ ಇವೆಲ್ಲವೂ ಕೂಡ ನಾಮ ವಿಶೇಷಣಗಳು ಇವು. Then fourth one is verb. Go, come, play, eat, run, walk, talk, speak, write. So these are all action verbs, main verbs. ಕ್ರಿಯಾಪದಗಳು. ಅದಾದ್ಮೇಲೆ fifth one is adverb. Adverb describe verb. ಆ ತರದ ಪದಗಳು very, slowly, daily, neatly, happily, bravely. So these kind of words can describe an verb. Verb ಅನ್ನ ಡಿಸ್ಕ್ರೈಬ್ ಮಾಡ್ತವೆ ಇವು. ಇದು ಒಂದು ಗುಂಪು. ಆನಂತರ ಸಿಕ್ಸ್ತ್ ಒನ್ ಈಸ್ ಪ್ರಿಪೋಸಿಷನ್. ಅವಾಗಲೇ ಹೇಳಿದ್ನಲ್ಲ ನಾನು, ಬಾಮೈದ ಅಂತೇಳಿ. ಆನ್, ಇನ್, ಇಂಟು, ಆಫ್, ಟು, ಅಪಾನ್, ಅಂಡರ್, ಬಿಲೋ, ಅಬೋವ್, ಬೈ ಎಟ್ಸೆಟ್ರಾ. ಸೊ ಲೈಕ್ ದಿಸ್ ವರ್ಡ್ಸ್ ಆರ್, ಇಲ್ಲಿ ಕೆಲವು ವರ್ಡ್ಸ್ ಅನ್ನ ಕೊಟ್ಟಿದ್ದೀನಿ ನಾನು, ಇದು ಸಾಕಷ್ಟು ಇದಾವೆ. ಸೊ ಮುಂದೆ ಡೀಟೇಲ್ಸ್ ಆಗಿ ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಸೆವೆಂತ್ ಒನ್ ಈಸ್ ಕಂಜಂಕ್ಷನ್. ಗುಡ್ ಫ್ರೆಂಡ್ ಆಫ್ ದ ಫ್ಯಾಮಿಲಿ. ಪಾರ್ಟ್ಸ್ ಆಫ್ ಸ್ವಿಚ್ ಫ್ಯಾಮಿಲಿಯ ಒಳ್ಳೆಯ ಸ್ನೇಹಿತವು. ಕಂಜಂಕ್ಷನ್ ಅಂಡ್, ಬಟ್, ಸೊ, ದಟ್, ಬಿಕಾಸ್, ಆರ್, ದೋ, ಆಲ್ದೋ. ಸೊ ಇವೆಲ್ಲವೂ ಕಂಜಂಕ್ಷನ್ಸ್. ದೆನ್ ಲಾಸ್ಟ್ ಒನ್ ಈಸ್ ಇಂಟರ್ಜೆಕ್ಷನ್. ನಾನು ಆವಾಗಲೇ ಹೇಳಿದೆ, ಒಂದೊಂದು ಸರಿ ಬಂದಾಗ ಒಂದೊಂದು ಎಕ್ಸ್ಪ್ರೆಷನ್ ಇರುತ್ತೆ ಅಂತೇಳಿ. ಲಾಸ್, ಓಹ್, ಯಾ, ವಾವ್, ಬ್ರಾವೋ, ಬ್ರಾವೋ. ಸೊ ಈ ತರ ಇಲ್ಲಿ ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಇಂಟರ್ಜೆಕ್ಷನ್ಸ್ ಅಲ್ಲಿ ನೋಡ್ತೀವಿ. ಜಸ್ಟ್ ವರ್ಡ್ಸ್ ಮೂಲಕ ನಮ್ಮ ಎಮೋಷನ್ಸ್ ಅನ್ನ, ಫೀಲಿಂಗ್ಸ್ ಅನ್ನ ಇವೆಲ್ಲವನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದು ಇಂಟರ್ಜೆಕ್ಷನ್ ಮೂಲಕ. ಸೊ ಇದನ್ನ ಇನ್ನೂ ಚೆನ್ನಾಗಿ ನೆನಪಿಟ್ಟುಕೊಳ್ಳೋದಕ್ಕೆ ನಾನು ಒಂದು ಶಾರ್ಟ್ ಫಾರ್ಮುಲಾ ಕೊಟ್ಟಿದ್ದೀನಿ. ಸೊ ಈಚ್ ಲೆಟರ್ ಸ್ಟ್ಯಾಂಡ್ಸ್ ಫಾರ್ ವಾಟ್ ಅನ್ನೋ ಹಾಗೆ ಇಲ್ಲಿ ನೋಡಿ, ಎನ್, ಪಿ, ಎ, ವಿ, ಎ, ಪಿ, ಸಿ, ಐ. ಈ ಫಾರ್ಮುಲಾ ಅಟ್ಲೀಸ್ಟ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನೋಡಿ. ಎನ್ ಸ್ಟ್ಯಾಂಡ್ಸ್ ಫಾರ್ ನೌನ್, ಪಿ ಸ್ಟ್ಯಾಂಡ್ಸ್ ಫಾರ್ ಪ್ರೊನೌನ್, ಎ ಸ್ಟ್ಯಾಂಡ್ಸ್ ಫಾರ್ adjective, here V stands for verb, again A stands for here adverb, here P stands for preposition, C stands for conjunction, I stands for interjection. In a short way, you have to remember, you have to register in your mind, NPAVAPCI. NPAVAPCI ಅಂತ ನೆನಪಿಟ್ಕೊಂಡ್ಬಿಟ್ರೆ ಈ ಫಾರ್ಮುಲಾನ ಈಸಿಯಾಗಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಈ ಫಾರ್ಮುಲಾ ಮೂಲಕ ನೀವು ಯಾವ್ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತವೆ, ಯಾರಿಗೆಲ್ಲ ಜಾಸ್ತಿ ಮರೆತೋಗ್ತಿರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದಾಗ 2-3 ಹೇಳ್ತೀರಿ, ಆಮೇಲೆ ಅಲ್ಲಿ ಸ್ಟಾಪ್ ಆಗ್ಬಿಡ್ತೀರಿ. ಸೊ ಹಾಗೆ ಮರೆತೋಗೋರಿಗೆ ಈ ರೀತಿಯಾಗಿ ನೆನ್ಪಿಟ್ಕೋಬಹುದು, NPAVAPCI ಅಂತ ನೆನ್ಪಿಟ್ಕೋಬಹುದು. ಸೊ ಹೀಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗಡೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಇಂಟ್ರೊಡಕ್ಷನ್ ಅನ್ನ ಮಾಡ್ಕೊಂಡಿದೀವಿ. ಈ ಒಂದು ವಿಡಿಯೋ ನಿಮಗೆ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ಕ್ವೆಶ್ಚನ್ಗೆ ಆನ್ಸರ್ ಮಾಡಿ. ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ಗ್ರಾಮರ್? So choose the correct answer given below. Here 4 options. ಇದನ್ನ ಓದ್ಕೊಂಡು ನೀವು ಕಾಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. ದಯವಿಟ್ಟು
ನೋಡಿ ಹಾಗೆ ಕೈ ಬಿಡಬೇಡಿ. ಸೊ ಎನಿ ಕಾಮೆಂಟ್ ಅನ್ನು ನೀವು ತಿಳಿಸಿ, ಸಜೆಷನ್ಸ್ ಇದ್ರೆ ತಿಳಿಸಿ ಅಂತ ಕೇಳ್ಕೊಳ್ತಾ, ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ದಯವಿಟ್ಟು ಲೈಕ್ ಮಾಡಿ, ಮತ್ತೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂಡ್ ಎನ್ಕರೇಜ್ ಮಾಡಿ. ನನ್ನ ಏನು ಕರೆಕ್ಷನ್ಸ್ ಇದ್ರೆ ನೀವು ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊಳ್ತಾ, ನನ್ನ ಎಲ್ಲ ವಿಡಿಯೋಸ್ ಅನ್ನು ಕೂಡ ನೀವು ವಾಚ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.